ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ನಾನು ಮಹಾರಾಷ್ಟ್ರದ ಸ್ಪೆಷಲ್ ಸಬ್ಬಕ್ಕಿ ಕಿಚಡಿ ಮಾಡ್ತಾಯಿದ್ದೀನಿ, ಅಂದರೆ ಸಾಬೂದಾನ ಕಿಚಡಿ. ಸಾಬೂದಾನ ಕಿಚಡಿಗೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ನಾನು ಮಾಡ್ತಾನೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಜೊತೆಯಲ್ಲಿ ಕರಿಬೇವು ಮತ್ತು ನಾನು ಆಲೂಗೆಡ್ಡೆನ ಕಟ್ ಮಾಡಿ ಸಪ್ರೇಟಾಗಿ ಫ್ರೈ ಮಾಡಿಟ್ಟಿರೋದು ಆ್ಯಡ್ ಮಾಡ್ತೀನಿ. ಆಮೇಲೆ ಈ ಪೂರ್ತಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಕಿಚಡಿ. ಆಮೇಲೆ ಈ ಸಬ್ಬಕ್ಕಿನ ನಾನು ಆಲ್ಮೋಸ್ಟ್ ಒಂದು 3 hours ನೆನೆಸಿ ಇಟ್ಕೊಂಡು ಸಬ್ಬಕ್ಕಿನ ಸೋಸಿ ಇಟ್ಕೊಂಡಿದ್ದೀನಿ ನಾನು. ಆ ನೀರೆಲ್ಲ ಹೋದರೆ ಕರೆಕ್ಟಾಗಿ ಹದವಾಗಿ ಬರುತ್ತೆ. ನೀರಾಗಿದ್ದರೆ ಅದೆಲ್ಲ ಮುದ್ದೆ ಆಗಿಬಿಡುತ್ತೆ. ಸೊ ನಿಮಗೆ ಕಾಳು ಸಬ್ಬಕ್ಕಿ ಟೇಸ್ಟಿಯಾಗಿ ಸಿಗಬೇಕಂತಂದರೆ ಸಬ್ಬಕ್ಕಿನ ನೆನೆಸಿ ಅದನ್ನು ಫಿಲ್ಟ್ರು ಮಾಡಿ ಇಟ್ಕೋಬೇಕು, ಅಂದರೆ ನೀರೆಲ್ಲ ಸೋಸಿ ಇಟ್ಕೋಬೇಕು. ಇದಾದ ನಂತರ ಇದಕ್ಕೆ ಇನ್ನೊಂದು ಟಿಪ್ಸ್ ಏನಂತಂದರೆ, ಎಲ್ಲ ಐಟಮ್ಸು ಆ್ಯಡ್ ಮಾಡಿ ಸ್ವಲ್ಪ ಒಂದು ಕಾಲು ಸ್ಪೂನ್ಗಿಂತೂ ಕಮ್ಮಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ಅಂದರೆ ಇದೆಲ್ಲ ಮಾಡಿ ರೆಸಿಪಿ ಆಗಿ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿಬಿಟ್ಟು ನೀವು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಅಂದರೆ ಒಂದು 15 minutes. ಅದು ಆ ಒಳಗಡೆ ಇರೋಂಥ ಹಬೆಯಲ್ಲೇ ಬೇಯ್ಕೊಳ್ಳುತ್ತೆ. ತುಂಬ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸುಮಾರು ಹೊತ್ತು. ಅದು ಆದಮೇಲೆ ಸ್ಟವ್ ಆಫ್ ಮಾಡಿ ಎಲ್ಲ ಕುಕ್ ಆದಮೇಲೆ ನಿಂಬೆ ರಸ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ಕೊಳ್ಳಿ. ಎಕ್ಸಲೆಂಟಾಗಿರುತ್ತೆ. ಮಕ್ಕಳಿಗೆ ಮೈಗೆ ತುಂಬ ಒಳ್ಳೆಯದು, ದೊಡ್ಡವರು ತಿನ್ಬೋದು. ಸಬ್ಬಕ್ಕಿ ತುಂಬ ತಂಪು ಅಂತ ಹೇಳ್ತಾರೆ. ಸೊ ಇದರಿಂದ ನಮ್ಮ ಒಂದು ರೆಸಿಪಿನೂ ಆಗುತ್ತೆ. ಅರ್ಜೆಂಟಾಗಿ ಯಾರಾದರೂ ಬಾಕ್ಸ್ಗೆ ಹಾಕ್ಕೊಡ್ಬೇಕು ಅಂದರೆ ಬಾಕ್ಸಿಗೂ ಚೆನ್ನಾಗಿರುತ್ತೆ. ನೈಟ್ ಟೈಮು ಈ ಉಪ್ಪಿಟ್ಟು ಅವಲಕ್ಕಿ ಆ ಥರ ತಿನ್ನೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ನಾನು ಹೇಳ್ತೀನಿ. ಸೊ ಈ ಸಾಬೂದಾನ ಕಿಚಡಿನ ನೀವು ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಮೇಲೆ ಟ್ರೈ ಮಾಡಿ ಮನೆಯಲ್ಲಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಚಿಕ್ಕದಾದಂಥ ವಿಡಿಯೋ ಫುಲ್ಲು ನೋಡ್ಬೋದು. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ಸ್ನ ಕೊಡಿ ನನಗೂ. ಇದು ಟೇಸ್ಟ್ ಮಾತ್ರ ವಾವ್! ಒಂದೊಂದು ಆ ಸಬ್ಬಕ್ಕಿ ಅಂತೂ ಒಂದೊಂದು ಮುತ್ತಿನಂತ ಕಾಣಿಸುತ್ತೆ. ಅದು ಆದಮೇಲೆ ಎಷ್ಟು ಚೆನ್ನಾಗಿದೆ. ಆಮೇಲೆ ನಾನು ಇಲ್ಲಿ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ತುಂಬ ಪುಡಿ ಮಾಡಬಾರ್ದು, ಒಂಥರ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ಒಂದು ಸತಿ ಸಾಕು. ಅದನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಾಗುತ್ತೆ ಇದರಲ್ಲಿ. ಸೊ ಈ ರೆಸಿಪಿ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಫ್ರೈಡ್ ಪೀನಟ್ಸ್ ಹಾಕ್ತಾಯಿದ್ದೀನಿ ನಾನು, ಅಂದರೆ ಹುರಿದಿರೋಂಥ ಕಡಲೆಕಾಯಿ ಬೀಜನ ಜಸ್ಟ್ ಪಲ್ಸ್ ಮೋಡಲ್ಲಿ ಸಿಪ್ಪೆ ತೆಗೆದ್ಬಿಟ್ಟಿದ್ದೀನಿ ನಾನು. ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಸಾಬೂದಾನ ಕಿಚಡಿ ಯಾರ್ಯಾರು ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ? ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ನನ್ನ ವೀಡಿಯೋಸ್ ಎಲ್ಲರಿಗೂ ಶೇರ್ ಮಾಡಿ. ಜೆನ್ಯೂನ್ ಕಂಟೆಂಟ್ ಕೊಡ್ತೀನಿ ಅಂತ ನಾನು ನಂಬಿದ್ದೀನಿ. ನೀವು ಕಾಮೆಂಟ್ ಮುಖಾಂತರ ಇದನ್ನು ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ರೆಸಿಪಿ ಏನು ಬೇಕಂತ ಹೇಳಿದ್ರು ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.